ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ರವೀಂದ್ರ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗಾಗಲೇ ನಿಮ್ಮ ಆನೇಕಲ್ನಲ್ಲಿ ಅಂದ್ರೆ ರಾಜ್ಯ ಹೆದ್ದಾರಿಯಲ್ಲೇ ಗುಂಡಿಗಳಿಂದನೇ ರಸ್ತೆ ಇದೆಯೋ, ರಸ್ತೆಯಲ್ಲಿ ಗುಂಡಿ ಇದೆಯೋ ಅಂತ ಗೊತ್ತಾಗ್ತಿಲ್ಲ. ಆ ಮಟ್ಟಕ್ಕೆ ಅಲ್ಲಿ ಅವ್ಯವಸ್ಥೆ ಇದೆ. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೋತಾ ಇದ್ರ ಬಗ್ಗೆ ನೀರಿರುತ್ತೆ, ಗೊತ್ತಾಗೋದಿಲ್ಲ ಪಾಪ. ಬಂದ್ಬಿಡ್ತಾರೆ ಕತ್ಲಲ್ಲಿ, ದಿನ ಬಿದ್ದೆ ಮನೆಗೆ ಹೋಗ್ತಾರೆ ಮೇಡಮ್ ಪಾಪ. ಇದ್ರ ಜೊತೆಗೆ ಮೇಡಮ್ ಈಗ ಮಳೆ ಬಿದ್ದು ಅದೆಷ್ಟು ಧೂಳು ಸಾಧ್ಯ ಇಲ್ಲ ಮೇಡಮ್. ಧೂಳು ಕಣ್ಣುಗಳಿಗೆ ಮಕ್ಕಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ ಮೇಡಮ್. ಒಂದ್ಸಲ ಅನುಭವಿಸಿದ್ರೆ ಗೊತ್ತಾಗುತ್ತೆ ಮೇಡಮ್. ಯಾರಿಲ್ಲಿ ಸ್ಥಳೀಯವಾಗಿದ್ದಾರೋ ಅಧಿಕಾರಿಗಳು ಅವ್ರು ಬಂದು ನೋಡ್ಬೇಕು ಮೇಡಮ್ ರಸ್ತೆಗಳನ್ನ. ಸರ್, ಏನು ಅಂದ್ರೆ ಅಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಓಡಾಡುವಾಗ ಬೆಳಿಗ್ಗೆ ಆದ್ರೆ ಅಟ್ಲೀಸ್ಟ್ ಗುಂಡಿಗಳಾದ್ರೂ ಕಾಣಿಸುತ್ತೆ. ರಾತ್ರಿ ಸಂದರ್ಭದಲ್ಲಿ ಗುಂಡಿಗಳು ಕಾಣಿಸಲ್ಲ. ಮಳೆ ಬಂದಾಗೆಲ್ಲ ಗುಂಡಿಗಳು ತುಂಬಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅನಾಹುತಗಳು ಹೆಚ್ಚಾಗುತ್ತೆ. ಸೊ ಅನಾಹುತಗಳಾದ್ಮೇಲೆ ಈ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು, ಅಲ್ಲಿವರೆಗೂ ಏನನ್ನ ಸರಿಪಡಿಸುವಂತ ಕೆಲ್ಸಕ್ ಮುಂದಾಗಲ್ವಾ ಅಂತ ಇವ್ರು. ಅದೇ ಮೇಡಮ್, ನಾವು ಅದೇ ಕೇಳ್ತಾ ಇದೀವಿ ಮೇಡಮ್. ಇವ್ರಿಗೆ ಅಷ್ಟೇ ಅನಾಹುತಗಳಾಗ್ಬೇಕು, ಸಾವುಗಳಾಗ್ಬೇಕು, ಸ್ಟ್ರೈಕ್ಗಳಾಗ್ಬೇಕು, ಪ್ರತಿಭಟನೆ ಕುತ್ಕೊಂಡು ಹೋಗ್ಲಿ ಇವ್ರು ಎಚ್ಚೆತ್ಕೊಳ್ಳೋದು. ಆಗ್ಲೇ ಬಂದು ಇವರು ನಾವು ಕೆಲಸ ಮಾಡ್ಕೊಡ್ತೀವಿ, ಇದು ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗಿದೆ ಸರ್ ಅಧಿಕಾರಿಗಳು ಕೂಡ. ಸ್ಥಳೀಯವಾಗಿರುವಂತ ಆಡಳಿತ ಆ ರೀತಿಗೆ ಸುಳ್ಗೆಟ್ ಹೋಗಿದೆ ಮೇಡಮ್. ಎಷ್ಟು ಸೋಂಬೇರಿಗಳಾಗಿದ್ದಾರೆ ಅಂತಂದ್ರೆ ಕಣ್ಣು ಮುಂದೆ ಕಾಣ್ತಾ ಇದೆ. ಅಟ್ಲೀಸ್ಟ್ ನೀವು ರಸ್ತೆ ಡಾಂಬರೀಕರಣ ಮಾಡಕ್ ಆಗಿಲ್ಲ ಅಂದ್ರು ತಾತ್ಕಾಲಿಕ ವ್ಯವಸ್ಥೆ ಮಾಡ್ಬೇಕಲ್ವಾ? ಹೌದು. ಸ್ಥಳೀಯ ಪಂಚಾಯತಿಗಳನ್ನ ಅನುದಾನ ಬಳಸ್ಕೊಂಡು ನೀವು ಮಾಡ್ಬೋದಲ್ವಾ? ಕೂಡ ಮಾಡಕ್ಕೆ ನೀವು ರೆಡಿ ಇಲ್ಲ ಅಂತಂದ್ರೆ ನಮ್ಮ ಮನಸ್ಥಿತಿ ಎಲ್ಲಿ ಹೋಗಿ ನಿಂತಿದೆ? ಅಧಿಕಾರಿಗಳು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ? ತುಂಬಾನೇ ಬೇಸರದ ಸಂಗತಿ ಮೇಡಮ್ ಇದು. ಓಕೆ ಓಕೆ ಸರ್, ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಧನ್ಯವಾದ ಸರ್ ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನು ಅಲ್ಲಿ ಸ್ಥಳೀಯರನ್ನ ಇರ್ಬೋದು, ತಾಲೂಕು ಪಂಚಾಯತಿ ಸದಸ್ಯರನ್ನ ಇರ್ಬೋದು, ಅವ್ರು ಮಾತನಾಡಿಸುವಂತ ಸಂದರ್ಭದಲ್ಲಿ ಎಲ್ರು ಕೂಡ ಹೇಳ್ತಾ ಇರೋದು ಒಂದೇ ಮಾತು, ಇಲ್ಲಿರುವಂತಹ ರಸ್ತೆಗಳು ಆ ರೀತಿಯಾಗಿ ಹದಗೆಟ್ಟಿದೆ ಮೇಡಮ್. ಆದ್ರೂ ಕೂಡ ಅಧಿಕಾರಿಗಳು ಯಾರೂ ಕೂಡ ಇಲ್ಲಿ ಗಮನವನ್ನ ವಹಿಸ್ತಾ ಇಲ್ಲ, ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ. ಯಾಕೆ ಈ ರೀತಿ ಬೇಜವಾಬ್ದಾರಿತನದಲ್ಲಿದ್ದಾರೆ ಅಂತ ಅವರು ನಮ್ಗೆ ಗೊತ್ತಾಗ್ತಾ ಇಲ್ಲ, ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ಬೇಕು. ಅಲ್ಲಿ ಏನು ರಸ್ತೆ ಇದೆ ಅಟ್ಲೀಸ್ಟ್ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಕೂಡ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.